ಈಗ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನ ಹರಿಸುವ ಸಮಯ. ಪ್ರತಿದಿನ ಯೋಗಾಸನ ಮಾಡೋದ್ರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳ ಸದೃಢವಾಗಿರುತ್ತೆ. ಹಾಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗಾಗಿ ಪ್ರತಿಯೊಂದು ದಿನ ಒಂದೊಂದು ಯೋಗಾಸನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಹಾಗಾದ್ರೆ ಯೋಗಪಟು ಪ್ರಭಾ ಸುಕೃತಿ ಇವತ್ತು ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡಿ. ಗುಡ್ ಮಾರ್ನಿಂಗ್. ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ಇವತ್ತು ನಾವು ದಿನಕ್ಕೊಂದು ಯೋಗದಲ್ಲಿ ಎಲ್ಲರಿಗೂ 90% ಆಗಿ ಇರುವಂಥ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಏನಪ್ಪ ಆ ಪ್ರಾಬ್ಲಮ್ ಅಂದರೆ ಸ್ಟ್ರೆಸ್, ಚಿಂತೆ, ಟೆನ್ಷನ್. ಯಾರಿಗೂ ಈಗ ಯೋಗಾಭ್ಯಾಸ ಮಾಡೋಕ್ಕೆ ಅಥವಾ ಯಾವುದೇ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮೇ ಇರೋದಿಲ್ಲ. ಹಾಗಾಗಿ ಕ್ವಿಕ್ ಸರಳವಾದ 10 ನಿಮಿಷದ ಪ್ರಾಕ್ಟೀಸ್ ಒಂದು ಹೇಳ್ಕೊಡ್ತೀನಿ. ಇವತ್ತಿನ ಆಸನದ ಹೆಸರು ವೀರಾಸನ. ವೀರಾಸನ ನಮ್ಮದು ಓವರ್ ಥಿಂಕಿಂಗನ್ನು ಕಮ್ಮಿ ಮಾಡುತ್ತೆ, ಹಾಗೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ, ನಮ್ಮನ್ನ ತುಂಬ ಕಾಮಾಗಿ ಇಟ್ಕೊಳ್ಳೋದ್ರಲ್ಲಿ ಉಪಯೋಗವಾಗಿರುತ್ತೆ. ಇವತ್ತು ನಾವು 2 ಆಸನಗಳನ್ನು ಒಂದಾದ್ರ ಮೇಲೆ ಒಂದು ಕಲಿಯೋಣ. ಮೊದಲನೇದಾಗಿ ವಜ್ರಾಸನ, ಎರಡನೇದಾಗಿ ವೀರಾಸನ. ಹೇಗೆ ಮಾಡೋದು ವಜ್ರಾಸನ ಅಂದರೆ ಇಲ್ಲಿಂದ ನಾವು ಶುರು ಮಾಡೋದು. ಮೊದಲನೇದಾಗಿ 2 ಕೈಗಳನ್ನು ಈ ಥರ ನೆಲದ ಮೇಲಿಟ್ಟು 2 ಟೋಸ್ನ ಈ ಥರ ಫ್ಲ್ಯಾಟ್ ಮಾಡಿ, ಪಾದಗಳನ್ನು ಚಾಚಿ. ಈಗ ನಿಮ್ಮ ಕಾಲುಗಳ ಥಂಬ್ನ ಈ ಥರ ನಿಧಾನವಾಗಿ ಟಚ್ ಮಾಡಿ 2 ಕಾಲುಗಳ ಮೇಲೆ 2 ಹಿಮ್ಮಡಿಗಳ ಮೇಲೆ ನಿಧಾನವಾಗಿ ಈ ಥರ ಕೂತ್ಕೊಳ್ಳಿ. ನಿಮಗೆ ಈ ಥರ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಾದರೆ ನಿಮ್ಮ ಆ್ಯಂಕಲ್ಸ್ನ ಕೆಳಗಡೆ ಹೀಗೆ ಒಂದು ದಿಂಬನ್ನು ಇಟ್ಕೊಳ್ಳಿ. ಅದು ನಿಮಗೊಂದು ಸಾಫ್ಟ್ ಫೀಲಿಂಗ್ ಕೊಡುತ್ತೆ, ಕೂತ್ಕೊಳ್ಳೋಕ್ಕೆ ಈಸಿ ಮಾಡುತ್ತೆ. ಇದು ನಿಮ್ಮ ಮೊದಲನೇ ಆಸನ ವಜ್ರಾಸನ. ನಿಮ್ಮ ಬೆನ್ನನ್ನು ನೇರವಾಗಿಟ್ಟು 2 ಕೈಗಳನ್ನು ಈ ಥರ ಥೈಸ್ ಮೇಲಿಟ್ಟು ಕಣ್ಣು ಮುಚ್ಚಿಕೊಂಡು 10 ಬಾರಿ ದೀರ್ಘವಾಗಿ ಉಸಿರಾಡಿ. ವಜ್ರಾಸನದಲ್ಲಿ 10 ಬಾರಿ ಉಸಿರಾಡಿದ ನಂತರ 2 ಕೈಗಳನ್ನು ಈ ಥರ ನೆಲದ ಮೇಲಿಟ್ಟು ನಿಧಾನವಾಗಿ ನಿಮ್ಮ ಎಡ ಪಾದವನ್ನು ನೆಲದ ಮೇಲೆ ಇಡಿ. ನಿಮ್ಮ ಬಲಗೈ ಬಲ ಥೈಸ್ ಮೇಲೆ, ನಿಮ್ಮ ಎಡ ಮೊಣಕೈಯನ್ನು ಈ ಥರ ನೀಸ್ ಮೇಲೆ ಇಟ್ಟು ನಿಮ್ಮ ಪಾಮ್ಗಳನ್ನು ನಿಧಾನವಾಗಿ ನಿಮ್ಮ ಗಲ್ಲದ ಅಡಿಯಲ್ಲಿ ಈ ಥರ ಇಟ್ಟು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳಿ. 10 ಬಾರಿ ನಿಧಾನವಾಗಿ ಇಲ್ಲಿಯೂ ಉಸಿರಾಡಿ. ಇದಾದ ನಂತರ ಮತ್ತೆ ಪುನಃ ವಜ್ರಾಸನಕ್ಕೆ. ಇಲ್ಲಿ ಕೂಡ 10 ಬಾರಿ ದೀರ್ಘವಾಗಿ ಉಸಿರಾಡಿ. ಅದೇ ಅಭ್ಯಾಸನ ಈಗ ಬಲಗಡೆಯೂ ಮಾಡೋಣ. ಎಡಗೈಯನ್ನು ಈ ಥರ ನೆಲದ ಮೇಲೆ ಇಟ್ಟು ಬಲ ಪಾದವನ್ನು ಪೂರ್ಣವಾಗಿ ಈ ಥರ ನೆಲದ ಮೇಲಿಟ್ಟು ನಿಮ್ಮ ಲೆಫ್ಟ್ ಪಾಮ್ನ ನಿಧಾನವಾಗಿ ಲೆಫ್ಟ್ ಥೈಸ್ ಮೇಲೆ, ನಿಮ್ಮ ಬಲ ಮೊಣಕೈಯನ್ನು ನೀಸ್ ಮೇಲೆ, ಪಾಮ್ಗಳನ್ನು ಈ ಥರ ಗಲ್ಲದ ಕೆಳಗಿಟ್ಟು ನಿಧಾನವಾಗಿ ಕಣ್ಣು ಮುಚ್ಚಿ 10 ಬಾರಿ ಇಲ್ಲೂ ಉಸಿರಾಡಿ. ನಿಧಾನವಾಗಿ 10 ಬಾರಿ ಉಸಿರಾಡಿದ ನಂತರ ವಜ್ರಾಸನದಲ್ಲಿ ಕೂತು ರಿಲ್ಯಾಕ್ಸ್ ಮಾಡಿ. ಇವತ್ತಿನ ಯೋಗಾಸನ ಸ್ಟ್ರೆಸ್ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.